ಚಳಿಯಲ್ಲಿ ಮುಂಜಾನೆ ಅಡಿಗೆ. ಪಕ್ಷಿಗಳ ಊರಿನಲ್ಲಿ ಇವಾಗ್ಲೇ ಮಳೆಗಾಲ ಮುಗ್ದಿತ್ತು. ದೀಪಾವಳಿ ಹಬ್ಬ ಮುಗಿತೋ ಇಲ್ವೋ, ಊರಿನ ಗಡಿಯಲ್ಲಿ ತಂಪಾದ ಗಾಳಿ ಮೆಲ್ಲೆ ಊರಿನೊಳಗಡೆ ಬರ್ತಾ ಇತ್ತು. ಮೊದಲು ಆ ಚಳಿ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಬರ್ತಾ ಬರ್ತಾ ಚಳಿ ತುಂಬಾ ಜಾಸ್ತಿ ಆಗ್ತಾನೇ ಇತ್ತು. ಎಲ್ರಿಗೂ ಸೋಮಾರಿತನೂ ಹೆಚ್ಚಾಗ್ತಾ ಇತ್ತು. ಬೆಳಿಗ್ಗೆ ಯಾರಿಂದಾನು ಎದ್ದೇಳಕ್ಕಾಗ್ತಾನೆ ಇರ್ಲಿಲ್ಲ. ಎಲ್ರೂ ಕಂಬಳಿ ಒಳಗಡೆ ಹೋಗಿ ಮಲ್ಕೊಳ್ತಾ ಇದ್ರು. ಅಂತಹ ಒಂದು ತಂಪಾದ ದಿನ ಮುಂಜಾನೆ 4 ಗಂಟೆಗೆ ಊರಿನಲ್ಲಿರುವ ಎಲ್ರೂ ಕೂಡ ಒಳ್ಳೆ ನಿದ್ರೆಯಲ್ಲಿರುವಾಗ ಈ ಕಡೆ ಟೋನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಯ ಜೊತೆ ಮಲ್ಕೊಂಡಿದ್ದಾಗ ಮೆಲ್ಲೆ ಕಿಟಕಿಯಿಂದ ತಂಪಾದ ಗಾಳಿ ಮನೆಯೊಳಗಡೆ ಬೀಸಕ್ಕೆ ಶುರುವಾಯಿತು. ತಂಪಾದ ಗಾಳಿ ಬೀಸಿದ ತಕ್ಷಣ ಒಳ್ಳೆ ನಿದ್ರೆಯಲ್ಲಿದ್ದ ಟೋನಿಗುಬ್ಬಚ್ಚಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಅಬ್ಬಾ, ಏನಿದು ಚಳಿ! ಗಂಟ್ಲು ಬೇರೆ ಒಣಗೋಗ್ತಾ ಇದೆ. ಬಿಸಿ ಬಿಸಿಯಾಗಿ ಟೀ ಕುಡ್ದಿಲ್ಲ ಅಂದ್ರೆ ನನಗೆ ಜೀವನೇ ಇರಲ್ವೋ ಏನೋ. ಆದ್ರೆ ಈ ಚಳಿಯಲ್ಲಿ ಎದ್ದು ಹೇಗಪ್ಪ ಒಲೆ ಕಚ್ಚೋದೋ? ಹಾಗಂತ ಅಂದ್ಕೊಂಡು ಅವಳು ಪುನಃ ನಿದ್ರೆ ಮಾಡೋಕ್ಕೆ ಶುರು ಮಾಡಿದ್ರು ಕೂಡ ಅವಳಿಗೆ ನಿದ್ರೆ ಬರಲಿಲ್ಲ. ಟೀ ಕುಡಿಬೇಕು ಅನ್ನುವ ಆಸೆ ಅವಳು ನಿದ್ರೆ ಮಾಡಕ್ ಬಿಡ್ಲೇ ಇಲ್ಲ. ಈ ಚಳಿನ ನನ್ಗೆಲ್ಲಕ್ ಬಿಡಲ್ಲ. ಇವಾಗ್ಲೇ ಬಿಸಿ ಬಿಸಿ ಟೀ ಮಾಡಿ ಕುಡಿದು ಈ ಚಳಿನ ಹೇಗೆ ಓಡಿಸ್ತೀನಿ ಅಂತ ನೋಡು. ಹಾಗಂತ ಹೇಳಿ ತಕ್ಷಣ ಟೋನಿ ಮಂಚದಿಂದ ಕೆಳಗಡೆ ಇಳಿದ್ಲು. ಆವಾಗ ಮಂಚದಲ್ಲಿ ಕಂಬಳಿನ ತಲೆ ತನಕ ಹೊತ್ಕೊಂಡು ತನ್ನ ಮಗಳು ಬುಜ್ಜಿ ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ಟೋನಿಗೆ ನಗು ಬಂತು. ಅವಳು ಮನಸ್ಸೊಳಗಡೆನೆ ನಗಾಡಿ ಆಮೇಲೆ ಒಂದು ಟೊಪ್ಪಿ ಹಾಗೂ ಸ್ವೆಟರ್ನ ಹಾಕೊಂಡು ಮನೆಯಿಂದ ಹೊರಗಡೆ ಬಂದು ನೋಡಿದ್ಲು. ಹಾಗೆ ಹೊರಗಡೆ ಬಂದ ಟೋನಿಗೆ ಹೊರಗಡೆ ಎಲ್ಲಾನು ಆಶ್ಚರ್ಯ ಅಂತ ಅನಿಸ್ತು. ಯಾಕಂದ್ರೆ ಊರಿಡಿ ಮಂಚು ಬೀಳ್ತಾ ಇತ್ತು. ಮನೆ ಮೇಲೆ ಎಲ್ಲಾನು ಮಂಚಿರೋದ್ರಿಂದ ಊರೇ ಇವಾಗ ನೋಡಕ್ಕೆ ಕಾರ್ಟೂನಲ್ಲಿ ಬರೋ ತರನೇ ಇತ್ತು. ಆಹಾಹಾ, ಏನಿದು? ನಮ್ಮೂರ ಇದು? ಕಾರ್ಟೂನ್ ಅನಿಮೇಷನ್ ಮೂವೀಸ್ ಅಲ್ಲಿ ಬರೋ ತರ ಇದೆ. ಎಷ್ಟು ಚೆನ್ನಾಗಿದೆ ನಮ್ಮ ಊರು ನೋಡಕ್ಕೆ, ತುಂಬಾನೇ ಅದ್ಭುತವಾಗಿದೆ. ಹಾಗಂತ ಅಂದ್ಕೊಂಡು ಟೋನಿ ಹೊರಗಡೆ ಇರೋ ವಾತಾವರಣ ನೋಡಿ ಎಂಜಾಯ್ ಮಾಡ್ತಾ ಇದ್ಲು. ಆದ್ರೆ ಆ ಎಂಜಾಯ್ ಮಾಡೋದ್ರಲ್ಲಿ ಅವಳು ಮರ್ತಿದ್ದು ಮನೆ ಬಾಗಿಲನ್ನ ತೆರೆದಿದ್ದನ್ನ. ಅವಳು ಮನೆ ಬಾಗಿಲು ತೆರೆದು ಹಾಗೇನೆ ಬಿಟ್ಟು ಹೊರಗಡೆ ಬಂದಿದ್ರಿಂದ ತಂಪಾದ ಗಾಳಿ ಮನೆಯೊಳಗಡೆ ಮೆಲ್ಲೆ ಮೆಲ್ಲೆ ಹೋಗಕ್ ಶುರುವಾಯಿತು. ಬೆಚ್ಚಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಬುಜ್ಜಿಗುಬ್ಬಚ್ಚಿಗೆ ಆ ಚಳಿ ಜಾಸ್ತಿ ಅನಿಸ್ತಾ ಇರೋದ್ರಿಂದ ಅವಳಿಗೆ ಏನಪ್ಪ ಇದು ಅಂತ ಅನಿಸ್ತು. ಅಪ್ಪ, ಚಳಿ! ಯಾರಪ್ಪ ಫ್ಯಾನ್ ಹಾಕಿದ್ದು? ಹಾಗಂತ ಹೇಳಿ ಇನ್ನು ಕಂಬಳಿನ ಅವಳು ಹೊತ್ಕೊಂಡು ನಿದ್ರೆ ಮಾಡ್ತಿದ್ದಾಗ ಚಳಿ ಕಡಿಮೆ ಆಗ್ಲಿಲ್ಲ. ತಕ್ಷಣ ಅವಳು ನಿದ್ರೆಯಿಂದ ಎಚ್ಚರವಾಗಿ ಅವಳ ಕಂಬಳಿನ ತೆಗೆದು ಹೊರಗಡೆ ನೋಡಿದ್ಲು. ಆವಾಗ ಮನೆ ಬಾಗಿಲು ತೆರೆದಿದ್ದು ಹಾಗೇನೆ ಇತ್ತು. ಚಳಿಗಾಳಿ ಮನೆಯೊಳಗಡೆ ಬೀಸ್ತಾ ಇತ್ತು. ಅಪ್ಪ, ಈ ಅಮ್ಮನಿಗೆ ಯಾವಾಗ್ಲೂ ಇದೇ ಕೆಲ್ಸ. ಬಾಗಿಲು ತೆರೆದಿಟ್ಟು ಎಲ್ಗೋಗಿದ್ದಾರೆ? ಹಾಗಂತ ಅಂದ್ಕೊಂಡು ಬುಜ್ಜಿ ಎದ್ದು ಒಂದು ಟೊಪ್ಪಿ ಹಾಗೂ ಸ್ಕಾರ್ಫ್ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಅಮ್ಮ, ಏನ್ ಮಾಡ್ತಾ ಇದೆಯಮ್ಮ ಇಲ್ಲಿ? ನೀನ್ ಬಾಡಿಗೆ ಬಾಗಿಲು ತೆರೆದು ಹೊರಗಡೆ ಬಂದು ನಿಂತ್ಕೊಂಡಿದ್ಯಾ? ತಂಪಾದ ಗಾಳಿ ಮನೆಯೊಳಗಡೆ ಬೀಸಿ ನನ್ನ ನಿದ್ರೆನ ಹಾಳು ಮಾಡ್ಬಿಡ್ತು. ಅಮ್ಮ, ಏನ್ ಮಾಡ್ತಿದ್ಯಾ ಅಂದೆ. ಹಾಗಂತ ಬುಜ್ಜಿ ಜೋರಾಗಿ ಕಿಚ್ಚಾಡಿದಾಗ ಆವಾಗ್ಲೇ ಟೋನಿಗುಬ್ಬಚ್ಚಿ ತಕ್ಷಣ ಹಿಂದೆ ತಿರುಗಿ ನೋಡಿದ್ಲು. ಆವಾಗ ಬುಜ್ಜಿ ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ, ಅಯ್ಯೋ ಬುಜ್ಜಿ, ಸಾರಿಮಾ, ನಾನು ಹೊರಗಡೆ ವಾತಾವರಣ ನೋಡಿ ಆಶ್ಚರ್ಯದಿಂದ ಇದ್ನ ಬಾಗಿಲು ಹಾಕಕ್ಕೆ ಮರ್ತೋದೆ. ಕೋಪ ಮಾಡ್ಕೋಬೇಡ. ಇದು ಕೋಪ ಅಲ್ಲಮ್ಮ, ಚಳಿ. ನನ್ ಮೂಗು ಎಷ್ಟು ಕೆಂಪಾಗಿದೆ ಅಂತ ನೋಡು. ಈ ಚಳಿಯಲ್ಲಿ ಈ ಸಮಯದಲ್ಲಿ ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಇಲ್ಲ ಬುಜ್ಜಿ, ನನಗೆ ಟೀ ಕುಡಿಬೇಕಂತ ಅನಿಸ್ತಾ, ಸರಿ ಅದಕ್ಕೆ ಎದ್ದು ಹೊರಗಡೆ ಬಂದೆ. ನೋಡಿದ್ರೆ ಹೊರಗಡೆ ವಾತಾವರಣ ಹೀಗಿತ್ತು. ಅಲ್ಲಿ ನೋಡು, ಹಿಮ ಬೀಳುವಾಗ ನಮ್ಮ ಊರ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಂತ ಟೋನಿ ಹೇಳಿದಾಗ ಬುಜ್ಜಿನೂ ಅವ್ರ ಊರನ್ನ ನೋಡಿದ್ಲು. ಎಲ್ಲರ ಮನೆಯ ಮೇಲೇನೋ ಹಿಮ ಬಿದ್ದಿತ್ತು. ನೋಡಕ್ಕೆ ಊರೇ ತುಂಬಾ ಬಿಳಿಯಾಗಿತ್ತು. ಅದನ್ನ ನೋಡಿ ತಾಯಿ ಮಗಳು ಇಬ್ರು ಸಂತೋಷವಾಗಿ ಮಾತಾಡ್ತಿದ್ರು. ಹಾಗೇನೆ ಗಂಟೆ 5 ಆಯ್ತು. ಬುಜ್ಜಿ, 5 ಗಂಟೆ ಆಯ್ತು, ಮಾತಾಡಿದೆಲ್ಲ ಸಾಕು. ಹೋಗು, ಲೂಸಿ ಮನೆಗೆ ಹೋಗಿ ಹಾಲು ತಗೊಂಡ್ ಬಾ. ಮನೆಯೊಳಗಡೆ ಹೋಗಿ ಒಂದು ಪಾತ್ರೆ ತಗೊಂಡ್ ಬಾ. ಟೀ ಹಾಕಿ ಕುಡಿಯೋಣ, ಸರಿನಾ? ಹಾಗಂತ ಟೋನಿ ಹೇಳಿದನ್ನ ಕೇಳಿ ಬುಜ್ಜಿ, ಅಮ್ಮ, ಇವಾಗ್ಲೇ ಹೋಗ್ಬೇಕಾ? ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಲಾ ಅಮ್ಮ? ನೋಡು, ಇನ್ನು ಕತ್ಲು ಹಾಗೇನೆ ಇದೆ. ನನಗ್ ಭಯ ಆಗುತ್ತೆ ಅಮ್ಮ. ಭಯನಾ? ಯಾಕೆ? ಇದೇ ಬೀದಿಯಲ್ಲಿ ತಾನೇ ಲೂಸಿ ಮನೆ. ನಾನು ಇಲ್ಲೇ ಇರ್ತೀನಿ. ಒಲೆ ಕಚ್ಚಿ ನೀರ್ ಬಿಸಿ ಮಾಡ್ತಾ ಇರ್ತೀನಿ. ನೀನು ಹಾಲು ತಗೊಂಡ್ ಬಾ, ಬೇಗ ಹೋಗು. ಹಾಗಂತ ಟೋನಿ ಹೇಳಿದ್ರಿಂದ ಬುಜ್ಜಿ, ಈ ಅಮ್ಮ ಯಾವಾಗ್ಲೇ ಇಷ್ಟೇ. ನಾನು ನಿದ್ರೆನ ಹಾಳು ಮಾಡಿದ್ ಮಾತ್ರ ಅಲ್ದೆ ಇವಾಗ ನನ್ನ ಹತ್ರನೇ ಕೆಲಸ ಮಾಡಿ ಕೇಳ್ತಿದ್ದಾರೆ. ಹಾಗಂತ ಅಂದ್ಕೊಂಡು ಬುಜ್ಜಿ ಒಂದು ಪಾತ್ರೆ ತಗೊಂಡು ಲೂಸಿ ಮನೆಗೆ ಹೋದ್ಲು. ಊರಿನಲ್ಲಿ ಅವ್ರ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಇದೇ ಸಮಸ್ಯೆ ನಡೀತಾ ಇತ್ತು. ಚೆನ್ನಾಗಿ ಬೆಚ್ಚಗೆ ನಿದ್ರೆ ಮಾಡ್ತಾ ಇದ್ದ ಚಿನ್ನುನ ಚಿಚುಕಾಗೆ ಎಬ್ಬಿಸಿದ್ಲು. ಚಿನ್ನು, ಟೈಮ್ 5 ಆಯ್ತು, ಬೇಗ ಎದ್ದು ಲೂಸಿ ಮನೆಗೆ ಹೋಗಿ ಹಾಲು ತಗೊಂಡ್ ಬಾ. ಆವಾಗ ಚಿನ್ನು ಮಲ್ಕೊಂಡೆ, ಅಮ್ಮ
ಇನ್ನೊಂದು 5 ನಿಮಿಷ ಅಮ್ಮ, ಆಮೇಲೆ ಬೇಕಾದ್ರೆ ಹೋಗಿ ಹಾಲು ತಗೊಂಬರ್ತೀನಿ. 5 ನಿಮಿಷ ಇಲ್ಲ, 10 ನಿಮಿಷ ಇಲ್ಲ, ಆಮೇಲೆ ಹಾಲು ಸಿಗೋದಿಲ್ಲ ನಮಗೆ. ಬೇಗ ಎದ್ದೇಳೋ. ಟೀ ಹಾಕಿ ಕುಡಿಲಿಲ್ಲ ಅಂದ್ರೆ ನನಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಟೀ ಕುಡಿಲೇಬೇಕು. ಈ ಕಡೆ ಚೋಟು ಕೂಡ ಅವಳ ಮಗನಾದ ಬನ್ನುವಿನ ಹತ್ತಿರ, ಬನ್ನು ಎದ್ದೇಳಪ್ಪ, ಹೋಗಿ ಸ್ವಲ್ಪ ಹಾಲು ತಗೊಂಡ್ ಬಾ ಅಪ್ಪ. ನಾನು ಬಿಸಿ ಬಿಸಿ ನಿನಗೂ ಕಾಫಿ ಮಾಡಿ ಕೊಟ್ಟು ನಾನು ಕೂಡ ಸ್ವಲ್ಪ ಟೀ ಹಾಕಿ ಕುಡಿತೀನಿ. ಅಮ್ಮ, ಈ ಚಳಿಯಲ್ಲಿ ನಾನು ಹೊರಗಡೆ ಹೋಗ್ಬೇಕಾ? ನೀನೇ ಹೋಗ್ಬೋದು ಅಲ್ವಾ? ಇಲ್ಲಪ್ಪ, ನಾನು ಟಿಫನ್ ಮಾಡ್ತೀನಿ. ನೀನು ಹಾಲು ತಗೊಂಡ್ ಬಂದ್ಮೇಲೆ ಟೀ ಹಾಕಿ ಕುಡಿದು ಟಿಫನ್ ಕೆಲಸ ಶುರು ಮಾಡಬೇಕು. ಪ್ಲೀಸ್ ಕಣಪ್ಪ, ಎದ್ದೇಳಪ್ಪ, ನನ್ನ ಮುದ್ದಿನ ಮಹಾರಾಜ ಅಲ್ವಾ? ಹಾಗಂತ ಮುದ್ದು ಮಾಡಿ ಕಳ್ಸದ್ಲು. ಲೂಸಿ ಪಾರಿವಾಳದ ಮನೆಯ ಮುಂದ್ಗಡೆ ಈಗಾಗ್ಲೇ ಒಂದು ದೊಡ್ಡ ಕ್ಯೂ ನಿಂತ್ಕೊಂಡಿತ್ತು. ಅದು ಚಳಿಗಾಲ ಅನ್ನೋದ್ರಿಂದ ಎಲ್ರೂ ಬಿಸಿ ಬಿಸಿಯಾಗಿ ಟೀನೋ ಕಾಫಿನೋ ಹಾಕಿ ಕುಡಿಯೋದಕ್ಕೋಸ್ಕರ ಹಾಲು ತಗೊಂಡು ಹೋಗೋದಕ್ಕೋಸ್ಕರ ಬಂದಿದ್ರು. ಲೂಸಿ ಪಾರಿವಾಳ ಮನೆಯ ಮುಂದ್ಗಡೆ ಒಂದು ಬೆಂಚ್ ಹಾಕಿ ಅದ್ರ ಮೇಲೆ ಹಾಲ್ ಕ್ಯಾನ್ ಇಟ್ಕೊಂಡು ಬರೋರಿಗೆ ಎಲ್ರಿಗೂ ಕೂಡ ಹಾಲು ಹುಯ್ದು ಕೊಡ್ತಾ ಇದ್ಲು. ಬುಜ್ಜಿ ಅಲ್ಲಿಗೆ ಬಂದು ನೋಡಿದಾಗ ಒಂದು ದೊಡ್ಡ ಕ್ಯೂ ನಿಂತ್ಕೊಂಡಿತ್ತು. ಆ ಕ್ಯೂ ಅಲ್ಲಿ ಅವಳ ಗೆಳೆಯರಾದ ಚಿನ್ನುಕಾಗೆ ಹಾಗೂ ಬನ್ನುಗಿಳಿ ಕೂಡ ಇದ್ರು. ಅವರನ್ನ ನೋಡಿ ಬುಜ್ಜಿ, ಏಯ್ ಚಿನ್ನು, ಬನ್ನು, ನೀವು ಕೂಡ ಹಾಲು ತಗೊಂಡು ಹೋಗಕ್ಕೆ ಬಂದಿದ್ದೀರಾ? ಅಂದ್ರೆ ನಿಮ್ಮಮ್ಮನ ನಮ್ಮಮ್ಮನ ತರನೇ ನಿಮ್ಮನ್ನ ಕಳಿಸ್ಬಿಟ್ರಾ? ಚಿನ್ನುಕಾಗೆ ತುಂಬಾನು ಚಿಂತೆಯಿಂದ, ಹೌದ್ ಬುಜ್ಜಿ, ಒಳ್ಳೆ ನಿದ್ರೆ ಮಾಡ್ತಿದ್ದೆ. ನಮ್ಮಮ್ಮ ನನ್ನನ್ನು ಎಪ್ಸಿ ಬೈದು ಬೆದ್ರಿಸಿ ಹೋಗಿ ಹಾಲು ತಗೊಂಡ್ ಬಾರೋ ಅಂತ ಈ ಚಳಿಯಲ್ಲಿ ನನ್ನ ಹೊರಗಡೆ ಕಳಿಸ್ಬಿಟ್ರು ಬುಜ್ಜಿ. ಆವಾಗ ಬನ್ನುಗಿಳಿ, ನಮ್ಮಮ್ಮ ನನ್ನ ಚಿನ್ನ, ಬಂಗಾರ, ಮುದ್ದು, ಮಹಾರಾಜ ಅಂತೆಲ್ಲ ಹೇಳಿ ಎಪ್ಸಿ ಹಾಲು ತಗೊಂಡ್ ಬಾ ಅಂತ ಕಳಿಸ್ಬಿಟ್ರು. ಈ ಚಳಿಯಲ್ಲಿ ನಮ್ಮನ್ನ ಹೊರಗಡೆ ಕಳ್ಸಕ್ಕೆ ನಮ್ಮ ತಾಯಿಯಂದ್ರಿಗೆ ಹೇಗ್ ಮನಸ್ಸು ಬರುತ್ತೋ ಏನೋ. ಆವಾಗ ಬುಜ್ಜಿ, ನಮ್ಮಮ್ಮ ಕೂಡ ಅಷ್ಟೇ ಕಣೋ, ಬೆಳಗ್ಗೆ ಎದ್ದು ಹೊರಗಡೆ ಬಂದು ನಿಂತ್ಕೊಂಡು ಬಾಗಿಲನ್ನ ಓಪನ್ ಮಾಡಿ ಹಾಗೇನೆ ಬಿಟ್ಬಿಟ್ರು. ಚಳಿ ಒಳಗಡೆ ಬಂದು ನಿದ್ರೆ ಮಾಡ್ತಾ ಇದ್ದ, ನನ್ನ ನಿದ್ರೇನೋ ಹಾಳಾಯ್ತು. ಅದು ಸಾಕಾಗಲ್ಲ ಅಂತ ಆ ಚಳಿಲಿ ನನ್ನ ಹಾಲು ತಗೊಂಡ್ ಬರೋಕೆ ಕಳ್ಸಿದ್ರು. ಹಾಗಂತ ಹೇಳಿ ಮಕ್ಕಳು 3 ಜನನು ಮಾತಾಡ್ತಾ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಅಮ್ಮಂದಿರ ಕತೆ, ಸ್ಕೂಲ್ ಕತೆ ಎಲ್ಲಾನು ಮಾತಾಡ್ತಾನೆ ಇದ್ರು. ಹಾಲು ತಗೊಂಡು ಹೋಗಕ್ಕೆ ಬಂದವ್ರು ಎಲ್ರು ಕೂಡ ಹಾಲು ತಗೊಂಡು ಹೋದ್ರು ಕೂಡ ಈ ಮಕ್ಳಂತೂ 3 ಜನ ಆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಲೂಸಿ ಪಾರಿವಾಳ ಮಕ್ಕಳು ಮಾತಾಡಿದನ ನೋಡಿ ಜೋರಾಗಿ ಹೇಳಿದ್ಲು, ಏ ಮಕ್ಳೇ, ನೀವ್ ಹಾಲು ತಗೊಂಡು ಹೋಗಕ್ಕೆ ಬಂದಿದ್ದೀರಾ ಇಲ್ಲ ಇಲ್ಲಿ ಕತೆ ಮಾತಾಡಕ್ಕೆ ಬಂದಿದ್ದೀರಾ? ನಿಮ್ ಮುಂದ್ಗಡೆ ಜನ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಎಲ್ರು ಹೋದ್ರು, ಬೇಗ ಪಾತ್ರೆ ತಗೊಂಡ್ ಬನ್ನಿ. ಆವಾಗ ಮಕ್ಳು ತಿರುಗಿ ನೋಡಿ, ಸಾರಿ ಆಂಟಿ ಹಾಗಂತ ಹೇಳಿ ಪಾತ್ರೆನ ತಗೊಂಡ್ ಬಂದಿಟ್ರು. ಆವಾಗ ಲೂಸಿ ಅದ್ರಲ್ಲಿ ಹಾಲು ಇತ್ತಾನೆ, ಏನೋ ಬೆಳಗ್ಗೆ ಚಳಿಯಲ್ಲಿ ನಿಮ್ಮಮ್ಮಂದ್ರೆ ನಿಮ್ಮನೆ ಎಪ್ಸಿ ಹಾಲು ತಗೊಂಡ್ ಬನ್ನಿ ಅಂತ ಕಳಿಸ್ಬಿಟ್ರಾ? ಹೌದು, ಚಳಿ ಅಂತ ಕೂಡ ನೋಡ್ಲಿಲ್ಲ, ಕಳಿಸ್ಬಿಟ್ರು. ಪಾಪ ಅಲ್ವಾ, ಅವರು ಕೂಡ ಚಳಿಯಲ್ಲಿ ಮನೇಲಿ ಕೆಲ್ಸನೇ ಮಾಡ್ತಿರ್ಬೋದು. ಸರಿ ಸರಿ, ಬೇಗ ಹಾಲು ತಗೊಂಡು ಹೋಗಿ ಬಿಸಿ ಬಿಸಿ ಕಾಫಿನೋ ಟೀನೋ ಹಾಕಿ ಕೊಡ್ತಾರೆ ಹಾಗಂತ ಹೇಳಿದ್ಲು ಲೂಸಿ. ಹಾಗೆ ಮಕ್ಳೆಲ್ರು ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಈ ಕಡೆ ಟುನಿಗುಬ್ಬಚ್ಚಿ ಮನೆ ಹೊರಗಡೆ ಒಲೆ ಕಸಿ ಬಿಸಿ ನೀರು ಇಡ್ತಾ ಇದ್ಲು. ಆ ಸಮಯದಲ್ಲಿ ಬುಜ್ಜಿ ಮನೆಗೆ ಬಂದ್ಲು. ಅಮ್ಮ ತಗೋ ಹಾಲು. ತಗೊಂಡ್ ಬಂದಿಯಾ? ಸರಿ ಸರಿ, ಬಿಸಿನೀರು ಬಿಸಿ ಮಾಡಿ ಇಟ್ಟಿದ್ದೀನಿ, ನೀನೋಗಿ ಸ್ನಾನ ಮಾಡ್ಕೊಂಡ್ ಬಾ. ಅಷ್ಟರಲ್ಲಿ ನಾನು ಬಿಸಿ ಬಿಸಿ ಟಿಫನ್ ಮಾಡಿ ಇಡ್ತೀನಿ. ಅದನ್ನು ಕೇಳಿದ ಬುಜ್ಜಿ ಆಶ್ಚರ್ಯದಿಂದ, ಏನು ಸ್ನಾನನ? ಈ ಚಳಿಯಲ್ಲ ಅಮ್ಮ, ನಿನ್ಗೇನಾದ್ರೂ ಮೂಳೆ ಕೆಟ್ಟೋಗಿದ್ಯಾ? ನನ್ನಿಂದ ಸ್ನಾನ ಮಾಡಕ್ಕಾಗಲ್ಲ. ಆಗಲ್ವಾ? ಯಾಕೆ? ಚಳಿ ಜಾಸ್ತಿ ಇದ್ರೂ ಕೂಡ ಸ್ನಾನ ಮಾಡ್ಬೇಕು. ಬಿಸಿ ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ ತಾನೆ, ದಿನ ಸ್ನಾನ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೋಗು, ಮಾತಾಡ್ಬೇಡ. ಸ್ನಾನ ಮಾಡಿಲ್ಲ ಅಂದ್ರೆ ಟೀ ಟಿಫನ್ ಎರಡೂ ಇಲ್ಲ. ಹಾಗಂತ ಹೇಳಿದಾಗ ಬುಜ್ಜಿ ಅವಳ ಮನ್ಸಲ್ಲಿ, ನಮ್ಮಮ್ಮ ನನ್ನನ್ನು ಹಿಂಸಿಸೋದ್ರಲ್ಲಿ ನಂಬರ್ 1 ಹಾಗಂತ ಅಂದ್ಕೊಂಡು ಅವಳು ಸ್ನಾನ ಮಾಡೋದಕ್ಕೋಸ್ಕರ ಹೋದ್ಲು. ಸ್ವಲ್ಪ ಸಮಯದಲ್ಲೇ ಅವಳು ಸ್ನಾನ ಮಾಡ್ಕೊಂಡು ಚುರುಕಾಗಿ ಬಂದ್ಲು. ಬಿಸಿ ನೀರಿಂದ ಸ್ನಾನ ಮಾಡಿದ್ರಿಂದ ಅವಳ ನಿದ್ದೆ ಎಲ್ಲಾನು ಹೋಗ್ಬಿಟ್ಟಿತ್ತು. ನೋಡಿದ್ಯಾ ಎಷ್ಟು ಚುರುಕಾಗಿದ್ಯಾ ಅಂತ? ಅದಕ್ಕೆ ಪ್ರತಿದಿನ ಸ್ನಾನ ಮಾಡ್ಬೇಕು. ಅಮ್ಮ, ಬಿಸಿ ಬಿಸಿ ದೋಸೆನಾ? ನನಗೋಸ್ಕರನಾ? ತುಂಬಾ ಸೂಪರ್ ಅಮ್ಮ. ಹಾಗಂತ ಹೇಳಿ ಬುಜ್ಜಿ ದೋಸೆ ತಿನ್ಲು. ಆಮೇಲೆ ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿ ಬಿಸಿ ಬಿಸಿಯಾಗಿ ಟೀ ಮಾಡಿ ಕೊಟ್ಲು. ನೋಡಿದ್ಯಾ, ಬಿಸಿ ನೀರು ಸ್ನಾನ, ಬಿಸಿ ಬಿಸಿ ಟಿಫನ್, ಬಿಸಿ ಟೀ. ಇವಾಗ ಚಳಿಯೆಲ್ಲ ಏನು ಇಲ್ಲ ಅಲ್ವಾ? ಅದನ್ನು ಕೇಳಿ ಬುಜ್ಜಿ, ಇಲ್ಲಮ್ಮ, ಚಳಿ ಏನಿಲ್ಲ, ಇವಾಗ ಬೆಚ್ಚಗಿದೆ. ಸರಿಯಮ್ಮ, ನನಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ, ನಾನು ಸ್ಕೂಲಿಗೆ ಹೋಗ್ತೀನಿ. ಹಾಗಂತ ಹೇಳಿ ಬುಜ್ಜಿ ಸ್ಕೂಲಿಗೆ ಹೋದ್ಲು. ಹಾಗೆ ಊರಿನಲ್ಲಿ ಚಳಿ ಜಾಸ್ತಿ ಇದ್ರು ಕೂಡ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಸ್ಕೂಲಿಗೆ ಹೋಗೋರು ಸ್ಕೂಲಿಗೆ ಹೋಗ್ತಾ ಇದ್ರು. ಅವ್ರಿಗೆ ಆ ಚಳಿ ಕಷ್ಟ ಆದ್ರೂ ಕೂಡ ಅವ್ರವ್ರ ಕೆಲ್ಸನ ಅವ್ರವ್ರ ಪಾಡಿಗೆ ಎಲ್ರು ಮಾಡ್ತಾನೆ ಇದ್ರು.
ಹೀಗಿರುವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಾಯಿಯಂದ್ರು ಒಂದ್ ಕಡೆ ಒಂದ್ಗೂಡಿದ್ರು. ಅದರಲ್ಲಿ ಟೋನಿ, ಲೂಸಿ, ಮಹಿ, ಕುಹು, ಚೋಟು ಹಾಗೂ ಚಿಚು ಇದ್ರು. ಹಬ್ಬ, ಬರ್ತಾ ಬರ್ತಾ ಈ ಚಳಿ ತಡ್ಕೊಳಕ್ ಆಗ್ತಾನೆ ಇಲ್ಲ. ಕಡಿಮೆ ಆಗುತ್ತೆ ಅಂದ್ರೆ ನೋಡಿದ್ರೆ ಜಾಸ್ತಿ ಆಗ್ತಾನೆ ಇದೆ. ಹಾ ಹೌದು, ಬೆಳಗ್ಗೆ ಎದ್ದು ಒಲೆ ಕತ್ಸೋದು ಅಷ್ಟು ಕಷ್ಟ ಆಗ್ತಾ ಇದೆ. ಆದ್ರೆ ಬಿಸಿ ಬಿಸಿಯಾಗಿ ಟೀ ಮಾಡಿ ಕುಡಿದಿಲ್ಲ ಅಂದ್ರೆ ಆ ಡೇನೇ ನನಗೆ ಸ್ಟಾರ್ಟ್ ಆಗೋದೇ ಇಲ್ಲ. ಹೌದು, ಅದಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಸ್ವಲ್ಪ ಕುಡಿಯೋದು. ಗಂಟ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾ, ನನ್ನ ಮಕ್ಳಿಗೂ ನಾನು ಗಂಜಿ ಮಾಡಿ ಕೊಡ್ತಾ ಇದ್ದೀನಿ, ಚಳಿಗೆ ಚೆನ್ನಾಗಿರುತ್ತೆ. ಆವಾಗ ಎಲ್ರೂ ಲೂಸಿನ ನೋಡಿ, ಲೂಸಿ, ನಾವೆಲ್ಲರೂ ಬೆಚ್ಚಗಿರೋದಕ್ಕೆ ಕಾರಣ ನೀನೇ. ನೀನ್ ಮಾತ್ರ ಈ ಊರಲ್ಲಿ ಹಾಲು ವ್ಯಾಪಾರ ಮಾಡಿಲ್ಲ ಅಂದ್ರೆ ಆ ಹಾಲು ತಗೊಂಡು ಬಂದು ಬಿಸಿ ಬಿಸಿ ಕಾಫಿ ಟೀ ನಾವೆಲ್ಲಿಂದ ಮಾಡಿ ಕುಡಿಯೋದು? ಹೌದು ಲೂಸಿ, ದಿನ ನಮಗೋಸ್ಕರ ಹಾಲು ತೆಗ್ದಿಟ್ಬಿಡೋ. ಒಂದಿನಕ್ಕೆ 5-6 ಸಲ ನಾವು ಟೀನೇ ಹಾಕಿ ಕುಡಿತಾ ಇರೋದು. ಇಲ್ಲಾಂದ್ರೆ ಈ ಚಳಿನ ತಡ್ಕೊಳಕ್ಕಾಗ್ತಾ ಇಲ್ಲ. ಆವಾಗ ಲೂಸಿ ನಗುತ್ತಾ, ನನಗೆ ಗೊತ್ತು, ಅದಕ್ಕೆ ನಾನು ಜಾಸ್ತಿ ಹಾಲನ್ನ ಮಾರ್ತಾ ಇರೋದು. ಈ ಚಳಿಗಾಲದಲ್ಲಿ ನನ್ನ ವ್ಯಾಪಾರ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ನೀವು ಟೀ ಕಾಫಿ ಕುಡಿಯೋ ತನಕ ನನ್ನ ವ್ಯಾಪಾರಕ್ಕೆ ಲಾಭ ಜಾಸ್ತಿನೇ. ಹಾಗಂತ ಹೇಳಿದ್ಲು ಲೂಸಿ. ಅದನ್ನು ಕೇಳಿ ಎಲ್ಲರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಆ ದಿನ ರಾತ್ರಿ ಚಳಿ ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಆವಾಗ ಟೊನಿಗುಬ್ಬಚ್ಚಿ ಮನೆ ಹೊರಗಡೆ ಕೂತ್ಕೊಂಡು ಒಲೆ ಕಚ್ಚಿ ಬಿಸಿ ಬಿಸಿಯಾಗಿ ಒಲೆ ಹತ್ರನೇ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ಲು. ಈ ಕಡೆ ಚಿಚುಕಾಗೆ, ಚಿನ್ನೋ, ಆ ಸೌದೆ ತೆಗ್ದು ಒಲೆ ಮೇಲಿಡೋ, ಆವಾಗ ಸ್ವಲ್ಪ ಬಿಸಿಯಾಗುತ್ತೆ. ಇನ್ನೊಂದ್ ಕಡೆ ಟೊನಿಗುಬ್ಬಚ್ಚಿ, ಬುಜ್ಜಿ, ಆ ಸಾರ್ ಪಾತ್ರೆನೇ ತಗೊಂಡ್ಬಂದು ಒಲೆ ಹತ್ರ ಇಡು, ಆವಾಗ ಸಾರ್ ಮೇಲೇ ಬಿಸಿಯಾಗುತ್ತೆ. ಹಾಗೆ ಎಲ್ರೂ ಅಡಿಗೆ ಮುಗಿಸ್ಕೊಂಡು ಮನೆ ಹೊರಗಡೆನೆ ಚಾಪೆ ಹಾಕೊಂಡು ಒಲೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಶುರು ಮಾಡಿದ್ರು. ಅಮ್ಮ, ಚಳಿ ಹೊರಗಡೆ ಜಾಸ್ತಿ ಇದ್ರೂ ಕೂಡ ಒಲೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ತುಂಬ ಬೆಚ್ಚಗಿದೆ ಅಲ್ವಾ? ಹೌದ್ ಕಣೋ, ಚಳಿಗಾಲ ಅಂದ್ರೇನೆ ಯಾವಾಗ್ಲೂ ಖುಷಿನೇ. ಹಾಗೆ ಎಲ್ರೂ ಕೂಡ ಮಾತಾಡ್ಕೊಂಡು ಸಂತೋಷವಾಗಿ ಊಟನೂ ಮಾಡಿ ಮುಗಿಸಿದ್ರು. ಊಟ ಮಾಡಿ ಮುಗಿಸಿದ್ರು ಕೂಡ ಮಲ್ಗೋ ತನಕ ಸ್ವಲ್ಪ ಹೊತ್ತು ಮಾತಾಡ್ಬೋದು ಅಂತ ಎಲ್ರೂ ಮಾತಾಡ್ತಾನೇ ಇದ್ರು. ರಾತ್ರಿ ರೋಡಿನಲ್ಲಿ ಅಡಿಗೆ. ಪಕ್ಷಿಗಳ ಊರಿನಲ್ಲಿ ರಾತ್ರಿ ಸಮಯ ವಿಚಿತ್ರವಾಗಿ ಪಕ್ಷಿಗಳು ಎಲ್ರೂ ಕೂಡ ಸ್ಟವ್ ಅನ್ನ ಮನೆ ಹೊರಗಡೆ ಅಂಗಳದಲ್ಲಿ ಇಟ್ಟು ಅಡಿಗೆ ಮಾಡ್ತಾ ಇದ್ರು. ಆ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಟೊನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಪ್ರತಿದಿನ ರಾತ್ರಿ ಸಮಯ ಮನೆ ಹೊರಗಡೆ ಸ್ಟವ್ ಇಟ್ಟು ಅಲ್ಲೇ ಅಡಿಗೆ ಮಾಡ್ತಾ ಇದ್ರು. ಅವಾಗ ಅಡಿಗೆ ಮಾಡೋದು ಮಾತ್ರ ಅಲ್ಲದೆ ಒಬ್ರತ್ರ ಇನ್ನೊಬ್ರು ಮಾತಾಡ್ಕೊಳಕ್ಕೆ ಅವ್ರಿಗೆ ತುಂಬಾನು ಸಮಯ ಸಿಗ್ತಾ ಇತ್ತು. ಆದ್ರೆ ಚಿಚುಕಾಗೆ ಮಾತ್ರ ಅವಳ ಗುಣದಿಂದಾನೇ ಯಾರ ಹತ್ರನೂ ಮಾತಾಡದೆ ಯಾವಾಗ್ಲೂ ಒಬ್ಳೇ ಇರ್ತಿದ್ಲು. ಚೋಟು, ಈ ರೀತಿ ಮನೆ ಹೊರಗಡೆ ಬಂದು ಕೂತ್ಕೊಂಡು ಅಡಿಗೆ ಮಾಡೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ಹಾ ಹೌದು ಟೋನಿ, ಆಗ್ಲಿಡೀ ಕೆಲಸ ಮಾಡಿ ಮನೆಗ್ ಬಂದ್ಮೇಲೆ ಈ ರೀತಿ ಹೊರಗಡೆ ಬಂದು ಕೂತ್ಕೊಂಡು ಅಡಿಗೆ ಮಾಡುವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಮಕ್ಳು ಕೂಡ ನೋಡು, ಹೊರಗಡೆ ಮಂಚದಲ್ಲಿ ಮಲ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಆದ್ರೆ ಆ ಚಿಚಿನ ನೋಡಿದ್ಯಾ? ಒಬ್ಳೇ ನಿಂತ್ಕೊಂಡಿದ್ದಾಳೆ. ಯಾವಾಗ ಬಾಯ್ ಬಿಟ್ರು ಕೂಡ ಸುಳ್ಳು ಮಾತ್ರನೇ ಹೇಳ್ತಾಳೆ. ಅವಳು ಇವಾಗ ಒಂಟ್ರಿಯಾಗಿದ್ದಾಳಲ್ವಾ, ಅದಕ್ಕೆ ಕಾರಣ ಅವಳೇ. ಎಲ್ಲರ ಹತ್ರನ ಅವಳ ಬಗ್ಗೆ ಅವಳೇ ಬಾಯ್ ಬಡ್ಕೊಳ್ಳೋದು, ಇಲ್ಲಾಂದ್ರೆ ಸುಳ್ಳು ಹೇಳೋದು. ಅದಕ್ಕೆ ಯಾರು ಅವಳ ಹತ್ರ ಹೋಗಿ ಮಾತಾಡ್ದಿಲ್ಲ. ಹಾಗೆ ಅವರಿಬ್ರು ಮಾತಾಡ್ತಿದ್ದಾಗ ಪಕ್ಕದ ಬೀದಿಯಿಂದ ಕುಹು ಬಂದು ಅವ್ರು ಅಡಿಗೆ ಮಾಡೋದನ್ನ ನೋಡಿ ಆಶ್ಚರ್ಯಪಟ್ಲು. ಅರೇ, ಇದೇನಿದು, ಹೊರಗಡೆ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದೀರಾ? ಏನಿದು ವಿಚಿತ್ರ? ಆವಾಗ ಚೋಟು ಟುನಿನ ನೋಡಿ ಕಣ್ಣು ಹೊಡೆದು ಈ ರೀತಿ ಹೇಳಿದ್ಲು. ಕುಹು, ಇದು ನಮ್ಮ ಪೂರ್ವಿಕರು ನಮ್ಗೆ ಕಲ್ಸ್ಕೊಟ್ಟಿರುವ ಆಚಾರ ಗೊತ್ತಾ? ಹಾ, ಹಳೆ ಆಚಾರನಾ? ಅದೇನದು ಆಚಾರ? ಆವಾಗ ಟುನಿ ಕೂಡ ನಗುತ್ತಾ, ಏನಿಲ್ಲ ಕುಹು, ಹೊರಗಡೆ ಬಂದು ಆ ಚಂದ್ರನ ಬೆಳದಿಂಗಳಲ್ಲಿ ಅಡಿಗೆ ಮಾಡಿದ್ರೆ ಅದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತೆ. ಆವಾಗ ಅದನ್ನ ತಿನ್ನೋರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಆವಾಗ ಚೋಟಿಗಿಳಿ ಈ ರೀತಿ ಹೇಳಿದ್ಲು. ಅದ್ ಮಾತ್ರ ಅಲ್ಲ, ಹೊರಗಡೆ ಬೀದಿಯಲ್ಲಿ ಬಂದು ಅಡಿಗೆ ಮಾಡಿದ್ರೆ ಟ್ರಾಫಿಕ್ ಅನ್ನೋದು ಸ್ವಲ್ಪನೂ ಇರಲ್ಲ ಅಂತೆ. ಹಾಗಂತ ಹೇಳಿದಾಗ ಕುಹು, ಹಾ ಹೌದಾ, ಇದು ಒಳ್ಳೆ ವಿಷಯನೇ. ಇಲ್ಲಿವರೆಗೂ ನನ್ಗೆ ಗೊತ್ತೇ ಇರ್ಲಿಲ್ಲ. ನಿಮಗೆ ಮಾತ್ರ ಹೇಗ್ ಗೊತ್ತಾಯ್ತು? ಆವಾಗ ಟೊನಿ ನಗುತ್ತಾ, ಅಯ್ಯೋ ಕುಹು, ಒಳಗಡೆ ಅಡಿಗೆ ಮಾಡಿದ್ರೆ ಮನೆ ತುಂಬಾ ಹೊಗೆ ತುಂಬಿಕೊಳ್ಳುತ್ತೆ, ಅದಕ್ಕೆ ಹೊರಗಡೆ ಬಂದಿದೀವಿ. ಹಾಗೇನೆ ಅಡಿಗೆ ಮಾಡ್ಕೊಂಡು ಮಾತಾಡ್ಬೋದು ಕೂಡ ಅಲ್ವಾ? ಆವಾಗ ಚೋಟು ನಗುತ್ತಾ, ಅಲ್ಲ ಕುಹು, ನಾನ್ ಏನ್ ಹೇಳಿದ್ರು ಅದನ್ನ ಹಾಗೇನೆ ನಂಬ್ತೀಯ ನೀನು? ಆವಾಗ ಕುಹು ನಗುತ್ತಾ, ಅರೇ, ನಾನ್ ನಿಜ ಅಂತ ನಂಬ್ದೆ, ನೀನ್ ಸುಳ್ಳು ಹೇಳಿದ್ಯಾ? ಹಾಗಂತ ಅವ್ರೆಲ್ರೂ ಮಾತಾಡ್ತಾ ಸಂತೋಷವಾಗಿ ಇರೋದನ್ನ ದೂರದಿಂದ ಚಿಚುಕಾಗೆ ನೋಡ್ತಾ ಇತ್ತು. ಚಿಚು ಚಿನ್ನು ಹತ್ರ, ಚಿನ್ನು, ನೀನು ಹೊರಗಡೆ ಹೋಗ್ಬಾರ್ದು. ಆ ಚೋಟು ಟುನಿ ಹತ್ರ ನನಗೆ ಜಗಳ. ನೀನು ಅವ್ರ ಮಕ್ಳ ಜೊತೆ ಹೋಗಿ ಆಟ ಆಡ್ಬಾರ್ದು, ಅರ್ಥ ಆಯ್ತಾ? ಆವಾಗ ಚಿನ್ನು ಮೆಲ್ಲೆ, ಸರಿ ಅಮ್ಮ.
ನಾನು ಅವ್ರ ಜೊತೆ ಜಗಳ ಮಾಡುವಾಗ ನೀನು ಅವ್ರ ಮಕ್ಳ ಜೊತೆ ಮಾತಾಡಿದ್ರೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಸರಿನಾ? ಚಿನ್ನುಕಾಗಿ ಸರಿ ಅಂತ ಹೇಳಿದ್ರು ಕೂಡ ಅವನ ತಾಯಿಗೆ ಗೊತ್ತಿಲ್ಲದೆ ಹಿಂಬಾಗಿಲಿಂದ ಹೊರಗಡೆ ಬಂದ. ಆಮೇಲೆ ಬನ್ನು ಹಾಗೂ ಬುಜ್ಜಿಯ ಜೊತೆ ಹೋಗಿ ಕೂತ್ಕೊಂಡು ಅವನು ಆಟಾಡ್ತಾನೆ ಇದ್ದ. ಚಿನ್ನು, ಬನ್ನು, ಅಮ್ಮಂದ್ರೆ ಮಾತ್ರ ಮಾತಾಡ್ಕೊಳ್ಬೇಕಾ? ನಾವು ಕೂಡ ಅವ್ರ ರೀತಿ ಮಾತಾಡ್ಕೊಳ್ಬೋದಲ್ವಾ? ಬುಜ್ಜಿ, ನೀನ್ ಬೇರೆ. ಅವರು ಮಾತಾಡೋದ್ರಲ್ಲಿ ಕಾಮಿಡಿ ಇರುತ್ತೆ, ನಮಗೂ ನೋಡಕ್ಕೆ ಎಂಟರ್ಟೈನಿಂಗ್ ಇರುತ್ತೆ. ಆವಾಗ ಚಿನ್ನು ಮೆಲ್ಲೆ, ಬುಜ್ಜಿ, ಬನ್ನು, ನಾನು ನಮ್ಮಮ್ಮನಿಗೆ ಗೊತ್ತಿಲ್ಲದೆ ಬಂದಿದ್ದೀನಿ. ಅವ್ರು ಹೊರಗಡೆ ಹೋಗ್ಬಾರ್ದು ಅಂದಿದ್ದಾರೆ. ಅವರು ಬಂದು ಕಂಡಿಡಿಯೋಷ್ಟ್ರಲ್ಲಿ ಸ್ವಲ್ಪ ಆಟಾಡೋಣವಾ? ಯಾಕೋ? ಬಂದ್ರೆ ಏನ್ ಮಾಡ್ತಾರೆ ಅಂತೆ? ನಿಮ್ಮಮ್ಮ ಇದ್ದಾರಲ್ವಾ, ಯಾವಾಗ್ಲೂ ಅವ್ರ ಬಗ್ಗೆನೆ ಅವರು ಬಾಯಿ ಬಟ್ಕೊಳ್ಳೋದು, ಆಮೇಲೆ ಎಲ್ಲ ಜೊತೆ ಜಗಳ ಮಾಡ್ಕೊಳ್ಳೋದು. ಆದ್ರೆ ನಿನ್ನನ್ನ ಹೋಗಿ ಆಟಾಡ್ಬಾರ್ದು ಅಂತ ಹೇಳ್ತಿದ್ದಾರಾ? ಬುಜ್ಜಿ, ನೀನ್ ಬೇರೆ. ಅವನಮ್ಮ ಯಾವಾಗ್ಲೂ ಹಾಗೇನೆ. ಈಗ ಅವನು ಹೊರಗಡೆ ಬಂದಿದ್ದು ಗೊತ್ತಾಯ್ತು ಅಂದ್ರೆ ಪುನಃ ಅವರು ಜಗಳಕ್ಕೆ ಬರ್ತಾರೆ, ಗೊತ್ತಾ? ಅದಕ್ಕೆ ಹೇಳೋದು, ಅಮ್ಮ ಬರೋಷ್ಟರಲ್ಲಿ ಸ್ವಲ್ಪ ಹೊತ್ತು ಆಟಾಡೋಣ. ಸರಿ ಕಣೋ, ಸರಿ. ಆದ್ರೆ ನಿಮ್ಮಮ್ಮನ ತರ ನೀನು ಬಾಯಿ ಬಡ್ಕೊಳ್ಬಾರ್ದು. ಯಾವಾಗ್ಲೂ ಅರ್ಥ ಇಲ್ದೇ ಇರೋ ಮಾತು ಮಾತಾಡ್ಬಾರ್ದು. ಹೌದು. ಚಿನ್ನು ತುಂಬಾ ಪಾಪ. ಅವನು ನೋಡಿದ್ರೆ ನನಗೆ ಯಾವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಹೌದು, ಇವನು ತುಂಬಾ ಅಮಾಯಕನಾಗಿದ್ದಾನೆ. ಚಿನ್ನು, ನಿಮ್ಮಮ್ಮ ಏನಾದ್ರೂ ಬಡಾಯಿ ಕೊಚ್ಕೊಂಡ್ರೆ ಹೌದಮ್ಮ ಅಂತ ತಲೆ ಅಲ್ಲಾಡ್ಸ್ಬೇಡ ಕಣೋ. ಆವಾಗ್ಲೇ ಅವರು ಮೆಲ್ಲೆ ಮೆಲ್ಲೆ ಬಡಾಯಿ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ತಾರೆ, ಅರ್ಥ ಆಯ್ತಾ? ಅರೆ ಪಾಪ ಚಿನ್ನು, ಅವನನ್ನ ಯಾಕೆ ಅವನ ತಾಯಿ ಹತ್ರ ಸಿಕ್ಕಾಕ್ಸಿದ್ಯಾ ಬುಜ್ಜಿ? ಆಮೇಲೆ ಅವನಿಗೆ ಪೆಟ್ಟು ಬಿದ್ರೆ ಏನ್ ಮಾಡೋದು? ನೀನ್ ಬೇರೆ ಯಾಕೋ ಹೆದರಿಸ್ತೀಯ? ಸರಿ ಬನ್ನಿ, ನನಗೆ ಹೊಟ್ಟಸ್ವಾಗ್ತಾ ಇದೆ. ಆವಾಗ ಚೋಟು ಅಡಿಗೆ ಮಾಡ್ಕೊಂಡೆ. ಮಕ್ಳೇ, ಸ್ವಲ್ಪ ತೀರಿ, ಅಡಿಗೆ ಮುಗೀಲಿ. ಹಾಗಂತ ಎಲ್ರು ಸಂತೋಷವಾಗಿ ಮಾತಾಡ್ತಾ ಇರೋದನ್ನ ಚಿಚ್ಚು ದೂರದಿಂದ ನೋಡ್ತಾನೆ ಇದ್ಲು. ಅವಳು ಅವ್ರ ಹತ್ರ ಹೇಗಾದ್ರೂ ಮಾತಾಡ್ಲೇಬೇಕು ಅಂತ ನಿರ್ಧಾರನೂ ಮಾಡಿದ್ಲು. ಟೋನಿ, ಚೋಟು, ಇದೇನಿದು? ನೀವಿಬ್ರು ಮಾತ್ರ ಮಾತಾಡ್ಕೊಂಡು ನಿಮ್ ಪಾಡಿಗೆ ಅಡಿಗೆ ಮಾಡ್ತಾ ಇದ್ದೀರಾ. ನನ್ನ ಹತ್ರ ನೀವ್ ಯಾರು ಮಾತಾಡ್ತಿಲ್ಲ? ಇಲ್ ನೋಡ್ ಚಿಚ್ಚು, ಯಾವಾಗ್ಲೂ ನೀನ್ ಬಡಾಯಿ ಕೊಚ್ಕೊಳ್ಳೋದು, ಇಲ್ಲ ಅಂದ್ರೆ ಸುಳ್ಳು ಹೇಳೋದು. ಹೀಗಿರುವಾಗ ನಿನ್ನ ಹತ್ರ ಯಾರು ಬಂದ್ ಮಾತಾಡ್ತಾರೆ ಹೇಳೋ? ಚೋಟು, ನೀನ್ ಹೇಳಿದ ಮಾತಿಂದ ನನಗೆ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತಾ? ಇವಾಗ ನಾನು ಮೊದಲನೇ ತರ ಇಲ್ಲ. ಅರೆ ಹೌದಾ ಚಿಚ್ಚು? ಅದಕ್ಕೆ ಟೋನಿ, ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ನಮ್ಮೂರು ಮಹಿಹದ್ದು ಇದೆ ಅಲ್ವಾ, ಅವಳನ್ನ ನಾನು ನೆನೆ ನೋಡಿದಾಗ ಪಟ್ಟಣದಿಂದ ಏನೋ ಹೊಸ ಧಾನ್ಯಗಳನ್ನ ತಗೊಂಡ್ ಬಂದಿದ್ದಾಳೆ ಅಂತೆ. ಅದನ್ನ ಹಾಕಿದ್ರೆ ಒಂದೇ ವಾರದಲ್ಲಿ ಬೆಳೆಗಳು ಬೆಳೆಯುತ್ತೆ ಅಂತೆ. ಅದನ್ನ ನಾಳೆ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದ್ಲು. ನಾವೆಲ್ರೂ ಹೋಗಿ ಅದನ್ನ ತಗೊಂಡ್ ಬರೋಣವಾ? ಏನು, ಒಂದೇ ವಾರದಲ್ಲ? ಇದು ಹೇಗ್ ಸಾಧ್ಯ ಚಿಚ್ಚು? ಚಿಚ್ಚು, ನೀನ್ ಸುಳ್ಳು ಹೇಳ್ತಾ ಇದೀಯಾ? ಮಹಿಹದ್ದು ಯಾವಾಗ್ಲೂ ಆ ತರದ ಧಾನ್ಯಗಳನ್ನ ಕೊಡದಿಲ್ವಲ್ಲ? ನಾನು ಹೇಳಿದ್ದು ನಿಜಾನೇ. ಅದನ್ನ ನೀವು ನಂಬ್ತೀರೋ ನಂಬಲ್ವೋ, ನಾನು ಹೇಳಿದಂತೂ ನಿಜ. ಸರಿ, ನಾನು ಮನೆಗೆ ಹೋಗ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಕೋಪದಿಂದ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಚೋಟು ಹಾಗೂ ಟೋನಿ ಇಬ್ರು ಕೂಡ ಆ ವಿಷಯದ ಬಗ್ಗೆನೇ ಮಾತಾಡ್ಕೊಂಡು ಅಡಿಗೆ ಕೆಲ್ಸನೂ ಮುಗಿಸಿದ್ರು. ಮರುದಿನ ಬೆಳಗ್ಗೆ ಕುಹುಬಾತು, ಲೂಸಿ ಪಾರಿವಾಳ, ಚೋಟಿಗಿಳಿ ಹಾಗೂ ಟೋನಿ ಗುಬ್ಬಚ್ಚಿ ಈ 4 ಪಕ್ಷಿಗಳು ಮಹಿ ಹದ್ದಿನ ಹತ್ತಿರ ಆ ಧಾನ್ಯಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಹೋದ್ರು. ಮಹಿ, ಚಿಚು ಹೇಳಿದ್ದು ನಿಜಾನಾ? 1 ವಾರದಲ್ಲಿ ಬೆಳೆಯುವ ಧಾನ್ಯಗಳನ್ನ ತಗೊಂಡ್ ಬಂದಿದ್ಯಾ? ಮಹಿ ಆಶ್ಚರ್ಯದಿಂದ, ಅರೆ ಏನ್ ಟೋನಿ, 1 ವಾರದಲ್ಲಿ ಬೆಳೆಯುವ ಧಾನ್ಯಗಳ? ಈ ಚಿಚು ನಿಮ್ಮ ಹತ್ರ ಏನ್ ಸುಳ್ಳು ಹೇಳಿದಾಳೆ? ಅದು ನಿನ್ನೆ ಅವಳು ನಿನ್ನನ್ನ ಬಂದು ನೋಡಿದ್ಲಂತೆ. ಅವಳು ಈ ರೀತಿ ಸುಳ್ಳು ಹೇಳಿದಾಳಾ? ನಾನು ಯಾವ್ದು ಧಾನ್ಯನೂ ಇಟ್ಕೊಂಡಿಲ್ಲ, ಅವಳ ಹತ್ರ ಏನು ಹೇಳಲೇ ಇಲ್ಲ. ಈ ಚಿಚು ಪುನಃ ನಮ್ಗೆ ಮೋಸ ಮಾಡಿದಾಳೆ. ಅವಳನ್ನ ಏನ್ ಮಾಡುದು ಅಂತ ನಿರ್ಧಾರ ಮಾಡಿ. ಅದಕ್ಕೆ ನಾನು ಅವಳ ಮಾತು ಯಾವುದನ್ನು ಯಾವಾಗ್ಲೂ ನಂಬೋದಿಲ್ಲ. ಆವಾಗ ಪಾಪ ಚೋಟು, ಟೋನಿ ಇಬ್ರು ಬೇಜಾರಿಂದ ಮನೆಗೆ ಹೋದ್ರು. ಆ ದಿನ ಎಲ್ರು ಕೂಡ ಧಾನ್ಯ ತಗೊಂಡ್ ಬರಕ್ಕೆ ಮಹಿ ಹದ್ದಿನ ಮನೆಗೆ ಹೋಗಿದ್ರಿಂದ ಸಂತೆಗೆ ಹೋಗಕ್ಕಾಗ್ಲಿಲ್ಲ. ತರಕಾರಿ ಏನೂ ಇಲ್ದೆ ಯಾರಿಂದನೂ ಅಡಿಗೆ ಮಾಡಕ್ಕಾಗ್ಲಿಲ್ಲ. ಪಾಪ ಎಲ್ರು ತುಂಬಾನೇ ಕಷ್ಟಪಡ್ತಾ ಇದ್ರು. ಅಯ್ಯೋ, ಈ ಚಿಚು ಮಾತ್ ಕೇಳಿ ಮಹಿ ಹದ್ದು ಮನೆಗೆ ಹೋಗಿ ಸಂತೆಗೆ ಹೋಗ್ಲೇ ಇಲ್ಲ. ಇವಾಗ ಅಡಿಗೆ ಮಾಡಕ್ಕೆ ಏನೂ ಇಲ್ಲ. ಹೌದು ಟೋನಿ, ನನ್ನ ಅಂಗಡಿಯಲ್ಲಿ ಕೂಡ ಏನಿಲ್ಲ. ಈ ಚಿಚು ಮಾತನ್ನ ಯಾಕೆ ನಂಬುದ್ವೋ ಏನೋ. ಆವಾಗ ಪಾಪ ಮಕ್ಳಿಗೂ ಕೂಡ ತುಂಬಾ ಹಸುವಾಗ್ತಾ ಇತ್ತು. ಮನೆಯಲ್ಲಿ ಚಿಚು ಇಲ್ಲ ಅನ್ನೋದ್ರಿಂದ ಚಿನ್ನುಕಾಗೇನೋ ಮೆಲ್ಲೆ ಮನೆಯಿಂದ ಹೊರಗಡೆ ಬಂದ. ಎಲ್ಲ ಜೊತೆನೂ ಕೂತ್ಕೊಂಡು ಮಾತಾಡ್ತಾ ಇದ್ದ. ಬುಜ್ಜಿ, ಬನ್ನು, ನಮ್ಮಮ್ಮ ಮನೆಯಲ್ಲಿಲ್ಲ. ನೀನ್ ಬೇರೆ ಕಣು, ನಿಮ್ಮಮ್ಮನಿಂದಾನೆ ಇವತ್ತು ನಮ್ಮಮ್ಮಂದ್ರು ಅಡಿಗೆ ಮಾಡ್ಲಿಲ್ಲ. ನಾವೆಲ್ರೂ ಹಸುವಿಂದ ಕಷ್ಟಪಡ್ತಾ ಇದ್ದೀವಿ. ಹೌದು ಬುಜ್ಜಿ, ನನ್ಗಂತೂ ತುಂಬಾನೇ ಹಸುವಾಗ್ತಾ ಇದೆ. ಬನ್ನೋ, ನಿಮ್ಮಮ್ಮ ಯಾಕೋ ಈ ರೀತಿ ಇದ್ದಾರೆ? ಯಾಕೆ ಯಾವಾಗ ನೋಡಿದ್ರು ಸುಳ್ಳು ಹೇಳ್ತಾರೆ?
ನನ್ಗೇನೋ ಗೊತ್ತು, ಅವರು ಸುಳ್ಳು ಹೇಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಅವ್ರು ಹೇಳಿದ ಮಾತನ್ನ ಯಾಕೆ ಎಲ್ರು ನಂಬ್ತಾರೋ ಏನೋ. ಹೀಗಿರುವಾಗ ಪಕ್ಷಿಗಳು ಯಾರು ಕೂಡ ಅಡಿಗೆ ಮಾಡಲಿಲ್ಲ ಅನ್ನುವ ವಿಷಯನ ತಿಳ್ಕೊಂಡು ಮಹಿ ಹದ್ದು ಅವರ ಹತ್ತಿರ ಬಂತು. ಚೋಟು, ಟುನಿ, ಏನೋ ಚಿಚು ಮಾತು ಕೇಳಿ ಇವತ್ತು ಅಡಿಗೆ ಮಾಡಕ್ಕೆ ಏನೋ ತಗೊಂಡ್ ಬರ್ಲೇ ಇಲ್ವಾ? ಹೌದು ಮಹಿ, ಇವಳು ಮಾತನ್ನ ಯಾಕೆ ಕೇಳಿದ್ವೋ ಏನೋ. ಆವಾಗ ಮಹಿ ಹದ್ದು ಚಿಚುನ ನೋಡಿ ಕೋಪದಿಂದ ಬೈತಾ ಇದ್ಲು. ಏನಿದು ಚಿಚು, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೋಡು, ನಿನ್ನಿಂದ ಇವಾಗ ಊರಿನಲ್ಲಿರುವ ಎಲ್ರೂ ಹಸುವಿಂದ ಒದ್ದಾಡ್ತಿದ್ದಾರೆ. ಆವಾಗ ಚಿಚುಕಾಗಿ, ನನ್ನನ್ನ ಕ್ಷಮಿಸ್ಬಿಡು ಮಹಿ, ಇವರೆಲ್ಲ ಜೊತೆ ಮಾತಾಡ್ಬೇಕು ಅಂತ ನಾನು ಅಂದ್ಕೊಂಡೆ, ಅದಕ್ಕೆ ಆ ರೀತಿ ಒಂದು ಸುಳ್ಳು ಹೇಳಿದೆ. ಮಾತಾಡ್ಬೇಕು ಅಂತ ಅನ್ಸಿದ್ರೆ ಅವ್ರ ಹತ್ರ ಹೋಗಿ ಮಾತಾಡು, ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಕಷ್ಟ ಕೊಡೋ ತರ ಸುಳ್ಳನ್ನ ಯಾಕೆ ಹೇಳ್ತಾ ಇದೀಯಾ? ಇವಾಗ ನಿನ್ನಿಂದ ಚಿಕ್ಕ ಮಕ್ಕಳು ಕೂಡ ಹಸುವಿಂದ ಇದ್ದಾರೆ. ಈ ರೀತಿ ಮಾಡಿದ್ರೆ ನಿನ್ನ ಹತ್ರ ಯಾರಾದ್ರೂ ಬಂದು ಮಾತಾಡ್ತಾರ? ಯೋಚನೆ ಮಾಡಿ ನೋಡು. ಹೌದು ಮಹಿ, ನಾನ್ ಮಾಡಿದ್ದು ತಪ್ಪೆ. ಸರಿ ಸರಿ, ಮಾಡಿದ್ದು ತಪ್ಪು ಅಂತ ಅರ್ಥ ಆದ್ರೆ ಸಾಕು. ಟುನಿ, ಚೋಟು, ನನ್ ಮನೇಲಿ ಬೇಕಾಗಿರೋ ತರಕಾರಿ ಸಾಮಗ್ರಿಗಳು ಎಲ್ಲಾನು ಇದೆ. ಬನ್ನಿ, ಇವತ್ತೆಲ್ರೂ ಒಟ್ಟಿಗೆನೆ ಅಡಿಗೆ ಮಾಡೋಣ. ಚಿಚುಕಾಗಿ ಅವಳು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ಲು. ಮಹಿ ಹದ್ದು ಅವಳ ಮನೆಯಿಂದ ತಗೊಂಡ್ ಬಂದ್ಕೊಟ್ಟ ಸಾಮಗ್ರಿಗಳಿಂದ ಟುನಿ ಹಾಗೂ ಚೋಟು ಅಡಿಗೆ ಮಾಡ್ತಿದ್ರು. ಮಹಿ, ನೀನು ತುಂಬಾ ಒಳ್ಳೆಯವಳು. ಹೌದು ಮಹಿ, ಇವತ್ತು ನಿಮ್ಮ ಹಸುವಿನ ತೀರ್ಸಿದೀಯಾ? ಹಾಗಂತ ಎಲ್ರೂ ಮಾತಾಡ್ತಾ ಇದ್ದಾಗ ಚಿಚುಕಾಗೆ ಮಾತ್ರ ಬೇಜಾರಿಂದ ಕೂತ್ಕೊಂಡು ನೋಡ್ತಾ ಇದ್ಲು. ಆವಾಗ ಚಿನ್ನುಕಾಗೆ ಅವನ ತಾಯಿನ ಸಮಾಧಾನ ಮಾಡಕ್ ಬಂದ. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡ, ನೀನ್ ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಇನ್ ಮುಂದೆ ಈ ರೀತಿ ಮಾಡದೇ ಇದ್ದೆ ಎಲ್ರೂ ನಿನ್ನ ಜೊತೆ ಮಾತಾಡ್ತಾರೆ. ಚಿನ್ನು, ನನಗ್ ಬುದ್ಧಿ ಬಂತು ಕಣೋ, ನಿಜವಾಗ್ಲೂ ನಾನು ಇನ್ ಮುಂದೆ ಈ ರೀತಿ ಮಾಡಲ್ಲ. ಹಾಗೆ ಸ್ವಲ್ಪ ಸಮಯದಲ್ಲಿ ಅಡಿಗೆ ಮುಗೀತು. ಎಲ್ರೂ ಬೀದಿಯಲ್ಲಿ ಮಂಚ ಹಾಕೊಂಡು ಊಟ ಮಾಡಕ್ಕೆ ಕೂತ್ಕೊಂಡ್ರು. ಹೇ ಬನ್ನು, ಒಂದ್ ವಿಷಯ ಯೋಚನೆ ಮಾಡಿ ನೋಡಿದ್ಯಾ? ಚಿಚ್ಚು ಅತ್ತೆ ಈ ರೀತಿ ಮಾಡಿದ್ರಿಂದಾನೇ ಇವತ್ತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ ಅಲ್ವಾ? ಹೌದು ಬುಜ್ಜಿ, ಚಿಚ್ಚು ಅತ್ತೆ ಮಾಡಿದ್ದು ತಪ್ಪೆ, ಆದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂತೂ ನನಗೆ ತುಂಬಾನೇ ಇಷ್ಟ ಆಗಿದೆ. ಬನ್ನು, ಬುಜ್ಜಿ, ನಮ್ಮಮ್ಮ ಬದಲಾಗ್ತಾರೆ, ಇನ್ ಮುಂದೆ ಈ ರೀತಿ ತಪ್ಪು ಏನೂ ಮಾಡಲ್ಲ. ಚಿಚ್ಚು, ನಾಳೆಯಿಂದ ನಮ್ಮ ಜೊತೆ ಬಂದು ಅಡಿಗೆ ಮಾಡು, ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ, ನಾಳೆಯಿಂದ ನಾನು ಕೂಡ ಬಂದು ಅಡಿಗೆ ಮಾಡ್ತೀನಿ, ಇನ್ ಮುಂದೆ ಯಾವಾಗ್ಲೂ ಈ ರೀತಿ ತಪ್ಪು ಮಾಡಲ್ಲ. ಹಾಗೆ ಮರುದಿನದಿಂದ ಚಿಚುಕಾಗೇನು ಚೋಟು ಹಾಗೂ ಟುನಿಯ ಜೊತೆ ಕೂತ್ಕೊಂಡು ಮನೆ ಅಂಗಳದಲ್ಲಿ ಅಡಿಗೆ ಮಾಡ್ತಾ ಇತ್ತು. ಇನ್ ಮುಂದೆ ತಪ್ಪು ಮಾಡಬಾರ್ದು ಅಂತಾನು ಅಂದ್ಕೊಳ್ತಾ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮಗೆ ಒಳ್ಳೆ ಸ್ನೇಹಿತರು ಬೇಕು ಅಂದ್ರೆ ಅವರ ನಂಬಿಕೆನ ನಾವು ಸಂಪಾದನೆ ಮಾಡಬೇಕು. ಅವ್ರು ಹೇಳಿದನ ಇನ್ನೊಬ್ರ ಹತ್ರ, ಇನ್ನೊಬ್ರು ಹೇಳಿದನ ಇನ್ನೊಬ್ರ ಹತ್ರ ಅಂತ ಹೇಳ್ಕೊಂಡು ಹೋದ್ರೆ ಆ ವಿಷಯ ಒಂದಿನ ಅವ್ರಿಗೆ ಗೊತ್ತಾದ್ರೆ ಆಮೇಲೆ ಆ ಸ್ನೇಹಕ್ಕೆ ಅಲ್ಲಿ ಗೌರವನೇ ಇರಲ್ಲ. ಅವ್ರು ಯಾರು ನಮ್ ಜೊತೆ ಮಾತಾಡೋದು ಇಲ್ಲ. ಆದ್ರಿಂದ ಸ್ನೇಹಕ್ಕೆ ಗೌರವ ಕೊಡುವ ತರ ನಾವೇ ಸರಿಯಾಗಿ ನಡ್ಕೊಳ್ಬೇಕು.